ಕಾನ್ಫಿಡೆನ್ಸ್ ಹೇಗಿದೆ ಅಂತ? 100% ಕಾನ್ಫಿಡೆಂಟ್. ಅದು ನಾಳೆ ನೋಡಿ, ಒಬ್ಬರು ಕೂಡ ಯಾರ ಮನೆಗೂ ಹೋಗಲ್ಲ. ಈಗಲೂ ಬರ್ಸ್ಕೊಡ್ತೀನಿ. ಯಾರು ಇವರೆಲ್ಲ ಹೇಳ್ತಾ ಇದ್ದಾರಲ್ಲ, ಸಂತ್ರಸ್ತಿದ್ರು, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಹಗರಣ ಆಗಿದೆ, ಅವೆಲ್ಲ ಹೇಳ್ತಾ ಇದ್ದಾರಲ್ಲ, ನಾಳೆ ಬೆಳಿಗ್ಗೆ ನೀವು ಇವತ್ತು ರಾತ್ರಿ ಪೋಲಿಂಗ್ ಮುಗಿದ ತಕ್ಷಣ ಅದ್ರ ಬಗ್ಗೆ ಚಕಾರ ಕೂಡ ಎತ್ತಲ್ಲ. ಅಬ್ಸಲ್ಯೂಟ್ಲಿ ಪೊಲಿಟಿಕಲ್ ಗಿಮ್ಮಿಕ್ಕು ಏನಿದೆ ಹೇಳಿ? ಯಾವುದಾದ್ರೂ ಒಂದು ಸಾಕ್ಷಿ ಇದೆಯಾ? ಒಂದು ಏನಾದರೂ ಪುರಾವೆ ಇದೆಯಾ? ಡಾಕ್ಯುಮೆಂಟ್ ಇದೆಯಾ? ಸುಮ್ಮನೆ ಇದು ಚುನಾವಣೆ ಬಂದಾಗೆಲ್ಲ ಇವ್ರದ್ದಿದೆ ಕತೆ. ಮತ ಚಲಾಯಿಸ್ತಾರೆ ಎಲ್ಲರೂ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬರ್ತಾರೆಲ್ಲ ಮತ ಚಲಾಯಿಸ್ತಾರೆ. ಅದೆಲ್ಲ ನಾಗರಿಕರು ಮತ ಚಲಾಯಿಸಬೇಕು. ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿದ್ದಾರೆ ಸರ್, ಯಾವ ರೀತಿ ಬರೋ ರೆಸ್ಪಾನ್ಸ್ ರೆಸ್ಪಾನ್ಸ್ ಸಕಾರಾತ್ಮಕ ಇದೆ. ಎಲ್ಲ ಉತ್ಸಾಹ ಇದ್ದಾರೆ ನಮ್ಮ ವೋಟರ್ಸು, ಯೂತ್ಸು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಉತ್ಸಾಹಗೆಲ್ಲ ಕೆಲಸ ಮಾಡ್ತಾರೆ. ಕಾನ್ಫಿಡೆನ್ಸ್ ಹೇಗಿದೆ ಅಂತ? 100% ಕಾನ್ಫಿಡೆಂಟ್. ನಾನು ಲಕ್ಕಿಡೆ, ಹಂಗಾಗಿ ನಾನು ಗೆಲ್ತೀನಿ ಅಂತ. ಸೀರಿಯಲ್ ನಂಬರ್ ಕೂಡ ಲಕ್ಕಿಯಾಗಿ ಬಂದಿದೆ ನನಗೆ 21 ಅಂತ. ಅದು ಅವ್ರವ್ರ ನಂಬಿಕೆ, ಅವ್ರಿಗೆ ಯಾವುದ್ರಲ್ಲಿ ಮನಃಶಾಂತಿ ಸಿಗ್ತದೆ ಅವರಿಗೆ. ಈಗ ನಾವು ನಂಬಲ್ಲ ಅಂತ ರಾಧಾಕೃಷ್ಣ ಅವ್ರು ನಂಬಲ್ಲ, ರಾಧಾಕೃಷ್ಣ ಅವ್ರು ನಂಬ್ತಾನೆ. ಅವರು ಹೋಗಿ ಬೆಳಿಗ್ಗೆ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. ನಾವು ಎಲ್ಲೂ ಹೋಗೋದಿಲ್ಲ. ನಾವು ಜನತಾ ಜನಾರ್ದನ್ ಅಂತ ನಾವು ನಂಬೋರು. ಸೊ ಆದ್ದರಿಂದ ಎಲ್ಲ ಅವ್ರವ್ರಿಗೆ ಏನು ಮನಃಶಾಂತಿ ತರುತ್ತೆ, ಅವ್ರಿಗೇನು ನೆಮ್ಮದಿ ತರುತ್ತೆ, ಅದು ಮಾಡೋ ಸ್ವತಂತ್ರ ಇದೆ. ಮಾಡಲಿ, ಅವರಿಗೂ ಒಳ್ಳೇದಾಗಲಿ. ಅದಕ್ಕೆ ನಾವು ಯಾಕೆ ಬೇಡ? ಆದರೆ ಚುನಾವಣೆ ಗೆಲ್ಲೋದು ಮಾತ್ರ ಕಾಂಗ್ರೆಸ್. ಬಿಜೆಪಿ ಕ್ಯಾಂಡಿಡೇಟ್ ಎಲ್ಲ ಅಲಿಗೇಷನ್ ಮಾಡ್ತಾರೆ ನೋಡಿ. ಕಳೆದ ಒಂದು ವಾರದಲ್ಲಿ ಅವರು ಬದಲಾದಂಥ ಏನು ಧ್ವನಿ ಇರ್ಬೋದು, ಅವ್ರು ಬದಲಾದಂಥ ಸ್ಟ್ಯಾಂಡ್ಗಳು ತಾವು ನೋಡ್ತಾ ಇದ್ದೀರಾ. ನಾವು ಯಾವುದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ? ಕಲಬುರಗಿ ನೆಕ್ಸ್ಟ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ, ಹಿಂದಿನ ರಿಪೋರ್ಟ್ ಕಾರ್ಡ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ, ಗ್ಯಾರಂಟಿ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ. ಮುಂದೆ ಏನು ಮಾಡ್ತೀವಿ ಅಂತ ಹೇಳ್ತಾರೆ, ಅದನ್ನು ಜನರ ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ. ಅವ್ರು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಅವರು ಭಾವನಾತ್ಮಕ ವಿಚಾರಗಳು, ಧರ್ಮಕ್ಕೆ ಏನೋ ಜಗಳ ಹಚ್ಚಿ, ಜಾತಿ ಜಗಳ ಹಚ್ಚಿ, ಒಂದಲ್ಲ ಎರಡು ಸಮಾವೇಶನೇ ಮಾಡಿಬಿಟ್ರು ಈ ಸ್ವಾಭಿಮಾನಿಗಳ ಹೆಸರು ಮೇಲೆ. ಸೊ ಇವೆಲ್ಲನೂ ಕೂಡ ಸಹಜ, ಯಾಕಂದರೆ ಅವರು ಸೋಲ್ತಾ ಇದ್ದಾರೆ. ಇನ್ನು ಇದು ಒಂದೇ ಅಲ್ಲ, ಈಗ 6 ಗಂಟೆ ತನಕ ಬರೀ ಅದೇ ಆರೋಪ. ನಿನ್ನೆ ಉಮೇಶ್ ಜಾಧವ್ ಅವರು ಒಂದು ಪ್ರೆಸ್ ಮೀಟ್ ಕರೆದಿದ್ರು, ಆಗಿಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬಿಟ್ಟರು. ಆದರೆ ಇವರು ಅಫಿಡವಿಟು ಓದಿಲ್ಲ ಅಥವಾ ಕಾನೂನಿನ ಅರಿವು ಇಲ್ಲ ಅಂತ ಮತ್ತೊಮ್ಮೆ ಸಾಬೀತಾಗಿದೆ ಬಿಜೆಪಿಯವರು. ಸೊ ಹಾಗಾಗಿ ಇನ್ನು ಇವತ್ತು ಸಂಜೆ ತನಕ ಇದು ನಡೆಯೋದೇ. ಅದು ನಾಳೆ ನೋಡಿ, ಒಬ್ಬರು ಕೂಡ ಯಾರ ಮನೆಗೂ ಹೋಗಲ್ಲ. ಈಗಲೂ ಬರ್ಸ್ಕೊಡ್ತೀನಿ. ಯಾರು ಇವರೆಲ್ಲ ಹೇಳ್ತಾ ಇದ್ದಾರಲ್ಲ, ಸಂತ್ರಸ್ತಿದ್ರು, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಹಗರಣ ಆಗಿದೆ, ಅವೆಲ್ಲ ಹೇಳ್ತಾ ಇದ್ದಾರಲ್ಲ, ನಾಳೆ ಬೆಳಿಗ್ಗೆ ನೀವು ಇವತ್ತು ರಾತ್ರಿ ಪೋಲಿಂಗ್ ಮುಗಿದ ತಕ್ಷಣ ಅದ್ರ ಬಗ್ಗೆ ಚಕಾರ ಕೂಡ ಎತ್ತಲ್ಲ. ಅಬ್ಸಲ್ಯೂಟ್ಲಿ ಪೊಲಿಟಿಕಲ್ ಗಿಮ್ಮಿಕ್ಕು ಏನಿದೆ ಹೇಳಿ? ಯಾವುದಾದ್ರೂ ಒಂದು ಸಾಕ್ಷಿ ಇದೆಯಾ? ಒಂದು ಏನಾದರೂ ಪುರಾವೆ ಇದೆಯಾ? ಡಾಕ್ಯುಮೆಂಟ್ ಇದೆಯಾ? ಸುಮ್ಮನೆ ಇದು ಚುನಾವಣೆ ಬಂದಾಗೆಲ್ಲ ಇವ್ರದ್ದಿದೆ ಕತೆ.